ಹಲೋ ಎವ್ರಿವಾನ್, ನಮಸ್ತೆ. ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಈ ವಿಡಿಯೋದಲ್ಲಿ ಕಾರ್ಟೆಟ್ 2022ರ ಪತ್ರಿಕೆ 2 ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಸಂಖ್ಯೆ 121ರಿಂದ 150ರವರೆಗಿನ ಪ್ರಶ್ನೋತ್ತರಗಳನ್ನು ನೋಡಲಿದ್ದೇವೆ. ಹಿಂದಿನ ವಿಡಿಯೋದಲ್ಲಿ ಕಾರ್ಟೆಟ್ 2022 ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದ ಪ್ರಶ್ನೆ ಸಂಖ್ಯೆ 91ರಿಂದ 120ರವರೆಗಿನ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಿದ್ದೇನೆ. ಆ ವಿಡಿಯೋಗೆ ಸಂಬಂಧಿಸಿದಂಥ ಲಿಂಕನ್ನು ಈ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೋಸ್ಕರ ನೀಡುತ್ತಿದ್ದೇನೆ. ಆ ವಿಡಿಯೋವನ್ನು ನೋಡದೇ ಇದ್ದಲ್ಲಿ ಆ ವಿಡಿಯೋವನ್ನು ನೋಡಿ ಮುಂದುವರಿದ ಭಾಗವನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಪ್ರಶ್ನೆ ಸಂಖ್ಯೆ 121. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದವರು. ಆಪ್ಷನ್ 1 ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಆಪ್ಷನ್ 2 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ 3 ಡಾಕ್ಟರ್ MS ಸ್ವಾಮಿನಾಥನ್, ಆಪ್ಷನ್ 4 ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಸರ್ ಎಂ ವಿಶ್ವೇಶ್ವರಯ್ಯ. ಪ್ರಶ್ನೆ ಸಂಖ್ಯೆ 122. ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ. ಆಪ್ಷನ್ 1 5ನೇ ಪಂಚವಾರ್ಷಿಕ ಯೋಜನೆ, ಆಪ್ಷನ್ 2 4ನೇ ಪಂಚವಾರ್ಷಿಕ ಯೋಜನೆ, ಆಪ್ಷನ್ 3 11ನೇ ಪಂಚವಾರ್ಷಿಕ ಯೋಜನೆ, ಆಪ್ಷನ್ 4 3ನೇ ಪಂಚವಾರ್ಷಿಕ ಯೋಜನೆ. ಸರಿಯಾದಂಥ ಉತ್ತರ ಆಪ್ಷನ್ 3 11ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ ಸಂಖ್ಯೆ 123. ನೀತಿ ಆಯೋಗ ಸ್ಥಾಪನೆಯಾದದ್ದು. ಆಪ್ಷನ್ 1 ಜೂನ್ 5, 2015, ಆಪ್ಷನ್ 2 ಜನವರಿ 1, 2015, ಆಪ್ಷನ್ 3 ಜೂನ್ 5, 2016, ಆಪ್ಷನ್ 4 ಏಪ್ರಿಲ್ 1, 2014. ಸರಿಯಾದಂಥ ಉತ್ತರ ಆಪ್ಷನ್ 2 ಜನವರಿ 1, 2015. ಪ್ರಶ್ನೆ ಸಂಖ್ಯೆ 124. ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದರ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು. ಆಪ್ಷನ್ 1 ಮಹಾತ್ಮ ಗಾಂಧೀಜಿ, ಆಪ್ಷನ್ 2 ಸ್ವಾಮಿ ವಿವೇಕಾನಂದ, ಆಪ್ಷನ್ 3 ಮಹಾತ್ಮ ಜ್ಯೋತಿಬಾ ಫುಲೆ, ಆಪ್ಷನ್ 4 ಬಾಲಗಂಗಾಧರ್ ತಿಲಕ್. ಸರಿಯಾದಂಥ ಉತ್ತರ ಆಪ್ಷನ್ 1 ಮಹಾತ್ಮ ಗಾಂಧೀಜಿ. ಪ್ರಶ್ನೆ ಸಂಖ್ಯೆ 125. ಎ ಪಟ್ಟಿಯಲ್ಲಿ ದೇಶಗಳ ಹೆಸರುಗಳು ಮತ್ತು ಬಿ ಪಟ್ಟಿಯಲ್ಲಿ ಅವುಗಳ ಕರೆನ್ಸಿಯನ್ನು ನೀಡಲಾಗಿದೆ. ಅವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ. ಪಟ್ಟಿ ಎ UK, ಬಿ ಜರ್ಮನಿ, ಸಿ ಜಪಾನ್, ಡಿ ಚೀನಾ. ಪಟ್ಟಿ ಬಿ ಯಾನ್, ಯನ್, ಪೌಂಡ್, ಡಾಲರ್, ಮಾರ್ಕ್. ಕರೆನ್ಸಿ ಆಫ್ UK ಇಟ್ ಈಸ್ ಪೌಂಡ್. ಹಾಗೆ ಜರ್ಮನಿಯ ಕರೆನ್ಸಿ ಅದನ್ನು ನಾವು ಮಾರ್ಕ್ ಅಂತ ಹೇಳಿ ಕರಿತೇವೆ. ಇನ್ನು ಜಪಾನ್ ಇಟ್ ಈಸ್ ಯನ್, ಚೀನಾದು ಯಾನ್. UKದು ಪೌಂಡ್ ಎ, ಬಿ ಇಟ್ ಈಸ್ ಮಾರ್ಕ್, ಜಪಾನ್ ಯನ್, ಚೀನಾ ಯಾನ್. ಸೊ ಎಗೆ 3, ಬಿಗೆ 5, ಸಿಗೆ 2, ಡಿಗೆ 1. ಸರಿಯಾದಂಥ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 126. ಭಾರತೀಯ ವಾಯುದಳಕ್ಕಾಗಿ ದೇಶೀಯ ಯುದ್ಧ ವಿಮಾನಗಳ ತಯಾರಿಕೆಗೆ ಸಂಬಂಧಿಸಿದ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡ ಕಾರ್ಖಾನೆ. ಆಪ್ಷನ್ 1 ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್, ಆಪ್ಷನ್ 2 ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ಆಪ್ಷನ್ 3 ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಆಪ್ಷನ್ 4 ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸರಿಯಾದಂಥ ಉತ್ತರ ಆಪ್ಷನ್ 4 ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಪ್ರಶ್ನೆ ಸಂಖ್ಯೆ 127. ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಎಂದು ಕರೆಯಲಾಗುವ ಜಿಲ್ಲೆಗಳು. ಆಪ್ಷನ್ 1 ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಆಪ್ಷನ್ 2 ದಕ್ಷಿಣ ಕನ್ನಡ ಮತ್ತು ಉಡುಪಿ, ಆಪ್ಷನ್ 3 ಉಡುಪಿ ಮತ್ತು ಉತ್ತರ ಕನ್ನಡ, ಆಪ್ಷನ್ 4 ಉಡುಪಿ ಮತ್ತು ಚಿಕ್ಕಮಗಳೂರು. ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು. ಸರಿಯಾದಂಥ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 128. ಎಮಿಲಿ ಡರ್ಕಿಮ್ ರವರು ಈ ದೇಶದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು. ಆಪ್ಷನ್ 1 ಫ್ರಾನ್ಸ್, ಆಪ್ಷನ್ 2 ಜರ್ಮನಿ, ಆಪ್ಷನ್ 3 ಭಾರತ, ಆಪ್ಷನ್ 4 ಇಂಗ್ಲೆಂಡ್. ಸರಿಯಾದಂಥ ಉತ್ತರ ಆಪ್ಷನ್ 1 ಫ್ರಾನ್ಸ್. ಪ್ರಶ್ನೆ ಸಂಖ್ಯೆ 129. ಕೆಳಗಿನ ಗುಣಲಕ್ಷಣಗಳನ್ನು ಓದಿರಿ. ಎ ಈ ಸಮಾಜವು ಬಹಳ ಚಿಕ್ಕದಾದ ಹಾಗೂ ಅಲ್ಲಲ್ಲಿ ಚದುರಿದ ಮಾನವ ಸಮೂಹಗಳನ್ನು ಒಳಗೊಂಡಿದೆ. ಬಿ ಈ ಸಮಾಜದಲ್ಲಿ ಸಂಪತ್ತನ್ನು ಸಂಗ್ರಹಿಸುವ ಬಲವಾದ ಇಚ್ಛೆ ಕಾಣಿಸದು. ಸಿ ಇಡೀ ಸಮಾಜವೇ ಇಲ್ಲಿ ಬಂಧುತ್ವದ ಸಂಬಂಧಗಳ ಆಧಾರದ ಮೇಲೆ ಹಣೆದುಕೊಂಡಿದೆ. ಡಿ ಇಲ್ಲಿ ರಾಜಕೀಯ ಸಂಸ್ಥೆಗಳಿಲ್ಲ.
ಮೇಲಿನ ಗುಣಲಕ್ಷಣಗಳು ಸಂಬಂಧಿಸಿರುವ ಸಮಾಜ. ಆಪ್ಷನ್ 1 ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಆಪ್ಷನ್ 2 ಪಶುಪಾಲನಾ ಸಮಾಜ. ಆಪ್ಷನ್ 3 ಕೃಷಿಕ ಸಮಾಜ. ಆಪ್ಷನ್ 4 ಕೈಗಾರಿಕಾ ಸಮಾಜ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಪ್ರಶ್ನೆ ಸಂಖ್ಯೆ 130. ಜಾರ್ವಾ, ಓಂಗೆ, ಸೆಂತಿನೇಲಿ ಬುಡಕಟ್ಟು ಗುಂಪುಗಳು ಕಂಡುಬರುವುದು. ಆಪ್ಷನ್ 1 ಲಕ್ಷದ್ವೀಪ. 2 ಜಮ್ಮು ಮತ್ತು ಕಾಶ್ಮೀರ. 3 ಲಡಾಖ್. 4 ಅಂಡಮಾನ್ ಮತ್ತು ನಿಕೋಬಾರ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ಅಂಡಮಾನ್ ಮತ್ತು ನಿಕೋಬಾರ್. ಪ್ರಶ್ನೆ ಸಂಖ್ಯೆ 131. ಅಸ್ಪೃಶ್ಯತಾ ದಿನಾಚರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ. ಆಪ್ಷನ್ 1 14ನೇ ವಿಧಿ. ಆಪ್ಷನ್ 2 15ನೇ ವಿಧಿ. ಆಪ್ಷನ್ 3 16ನೇ ವಿಧಿ. ಆಪ್ಷನ್ 4 17ನೇ ವಿಧಿ. ಸರಿ ಉತ್ತರ ಆಪ್ಷನ್ 4 17ನೇ ವಿಧಿ. ಪ್ರಶ್ನೆ ಸಂಖ್ಯೆ 132. ಪಟ್ಟಿ ಎ ಯೊಂದಿಗೆ ಪಟ್ಟಿ ಬಿ ಯನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ ಎ ಚಿಪ್ಕೋ ಚಳವಳಿ, ಅಪ್ಪಿಕೋ ಚಳವಳಿ, ಮೌನ ಕಣಿವೆ ಆಂದೋಲನ, ಕೈಗಾ ವಿರೋಧಿ ಚಳವಳಿ. ಪಟ್ಟಿ ಬಿ ಸಲ್ಯಾನಿ ಗ್ರಾಮ, ಉತ್ತರ ಕನ್ನಡ, ತೆಹ್ರಿ ಗರ್ವಾಲ್, ಕೇರಳ. ಸರಿಯಾದಂಥ ಉತ್ತರ ಆಪ್ಷನ್ 3 ಚಿಪ್ಕೋ ಚಳವಳಿ, ತೆಹ್ರಿ ಗರ್ವಾಲ್, ಅಪ್ಪಿಕೋ ಚಳವಳಿ, ಸಲ್ಯಾನಿ ಗ್ರಾಮ, ಮೌನ ಕಣಿವೆ ಆಂದೋಲನ, ಕೇರಳ, ಕೈಗಾ ವಿರೋಧಿ ಚಳವಳಿ, ಉತ್ತರ ಕನ್ನಡ. ಪ್ರಶ್ನೆ ಸಂಖ್ಯೆ 133. ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸುವುದು. ಆಪ್ಷನ್ 1 ಜೂನ್ 1. ಆಪ್ಷನ್ 2 ಮೇ 22. ಆಪ್ಷನ್ 3 ಮಾರ್ಚ್ 15. ಆಪ್ಷನ್ 4 ಜನವರಿ 5. ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಮಾರ್ಚ್ 15. ಸರಿಯಾದಂಥ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 134. ಮಾರುಕಟ್ಟೆ ಮಿಶ್ರಣದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಪರಿಚಯ ಮಾಡಿಕೊಟ್ಟವರು. ಆಪ್ಷನ್ 1 ಪ್ರೊಫೆಸರ್ NH ಬೋರ್ಡನ್. ಆಪ್ಷನ್ 2 ಆಡಮ್ ಸ್ಮಿತ್. ಆಪ್ಷನ್ 3 JL ಹೇನ್ಸ್. ಆಪ್ಷನ್ 4 ಹೆನ್ರಿ ಫಯೋಲ್. ಸರಿಯಾದಂಥ ಉತ್ತರ ಆಪ್ಷನ್ 1 ಪ್ರೊಫೆಸರ್ NH ಬೋರ್ಡನ್. ಪ್ರಶ್ನೆ ಸಂಖ್ಯೆ 135. ಭಾರತದಲ್ಲಿ ಮೊಟ್ಟ ಮೊದಲು ಷೇರು ಮಾರುಕಟ್ಟೆ ಆರಂಭವಾದ ಸ್ಥಳ. ಆಪ್ಷನ್ 1 ಮುಂಬೈ. ಆಪ್ಷನ್ 2 ಕೋಲ್ಕತ್ತಾ. ಆಪ್ಷನ್ 3 ಮದ್ರಾಸ್. ಆಪ್ಷನ್ 4 ಡೆಲ್ಲಿ. ಸರಿಯಾದಂಥ ಉತ್ತರ ಆಪ್ಷನ್ 1 ಮುಂಬೈ. ಪ್ರಶ್ನೆ ಸಂಖ್ಯೆ 136. ಅಂತಾರಾಷ್ಟ್ರೀಯ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವುದರಿಂದ ಬೆಳೆಯುವ ಮೌಲ್ಯ. ಆಪ್ಷನ್ 1 ನಾಯಕತ್ವ. ಆಪ್ಷನ್ 2 ವಿಶ್ವ ಭ್ರಾತೃತ್ವ. ಆಪ್ಷನ್ 3 ಸಹಕಾರ. ಆಪ್ಷನ್ 4 ಸಹೋದರತ್ವ. ಸರಿಯಾದಂಥ ಉತ್ತರ ಆಪ್ಷನ್ 2 ವಿಶ್ವ ಭ್ರಾತೃತ್ವ. ಪ್ರಶ್ನೆ ಸಂಖ್ಯೆ 137. ಇದು ಆಲಿಸುವ ಮತ್ತು ವೀಕ್ಷಿಸುವ ಅನುಭವಗಳ ನಡುವೆ ಸಂಬಂಧವನ್ನು ಬೆಸೆಯುತ್ತದೆ. ಆಪ್ಷನ್ 1 ಕಪ್ಪು ಹಲಗೆ. ಆಪ್ಷನ್ 2 ಧ್ವನಿ ಮುದ್ರಿಕೆ. ಆಪ್ಷನ್ 3 ರೇಡಿಯೋ. ಆಪ್ಷನ್ 4 ಸೀಮೆಸುಣ್ಣು. ಆಲಿಸುವ ಮತ್ತು ವೀಕ್ಷಿಸುವ ಅನುಭವಗಳ ನಡುವೆ ಸಂಬಂಧವನ್ನು ಬೆಸೆಯುವಂಥದ್ದು ಕೊಟ್ಟಂತಹ 4 ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ 1 ಕಪ್ಪು ಹಲಗೆ. ಪ್ರಶ್ನೆ ಸಂಖ್ಯೆ 138. ಪಾತ್ರಗಳನ್ನು ಅಭಿನಯಿಸುವುದರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ನೀಡುವ ತಂತ್ರ. ಆಪ್ಷನ್ 1 ಸಾಮರ್ಥ್ಯಾಧಾರಿತ ಬೋಧನೆ. ಆಪ್ಷನ್ 2 ಅಣು ಬೋಧನೆ. ಆಪ್ಷನ್ 3 ಅನುಕರಣಾ ಬೋಧನೆ. ಆಪ್ಷನ್ 4 ಪರಿಹಾರ ಬೋಧನೆ. ಪಾತ್ರಗಳನ್ನು ಅಭಿನಯಿಸುವುದರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ನೀಡುವಂಥದ್ದು ಅನುಕರಣಾ ಬೋಧನೆ. ಸರಿಯಾದಂಥ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 139. ಪಾಠ ಯೋಜನೆಯು ನಿರ್ದಿಷ್ಟ ಹಾಗೂ ಸಾಮಾನ್ಯ ಉದ್ದೇಶಗಳನ್ನೊಳಗೊಂಡ ಸುಸಂಘಟಿತವಾದ ಹೇಳಿಕೆಯಾಗಿದೆ. ಈ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದ ಅಡಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸುತ್ತಾರೆ ಎಂದು ಹೇಳಿದವರು. ಆಪ್ಷನ್ 1 ಲೆಸ್ಟರ್ ಬಿ ಸ್ಯಾಂಡ್ಸ್. ಆಪ್ಷನ್ 2 ಬಾಸಿಂಗ್ NL. ಆಪ್ಷನ್ 3 CV ಗುಡ್. ಆಪ್ಷನ್ 4 ಸ್ಯಾಮ್ಫೋರ್ಡ್. ಸರಿಯಾದಂಥ ಉತ್ತರ ಆಪ್ಷನ್ 2 ಬಾಸಿಂಗ್ NL. ಪ್ರಶ್ನೆ ಸಂಖ್ಯೆ 140. ಬೋಧನಾ ವಿನ್ಯಾಸದ ಸರಿಯಾದ ಹಂತಗಳು. ಆಪ್ಷನ್ 1 ಅಭಿವೃದ್ಧಿ, ವಿಶ್ಲೇಷಣೆ, ವಿನ್ಯಾಸ, ಅನುಷ್ಠಾನ, ಮೌಲ್ಯಮಾಪನ. ಆಪ್ಷನ್ 2 ವಿನ್ಯಾಸ, ವಿಶ್ಲೇಷಣೆ, ಅಭಿವೃದ್ಧಿ, ಅನುಷ್ಠಾನ, ಮೌಲ್ಯಮಾಪನ. ಆಪ್ಷನ್ 3 ವಿಶ್ಲೇಷಣೆ, ವಿನ್ಯಾಸ, ಅಭಿವೃದ್ಧಿ, ಅನುಷ್ಠಾನ,
ಮೌಲ್ಯಮಾಪನ. ಆಪ್ಷನ್ 4 ವಿಶ್ಲೇಷಣೆ, ವಿನ್ಯಾಸ, ಅನುಷ್ಠಾನ, ಅಭಿವೃದ್ಧಿ, ಮೌಲ್ಯಮಾಪನ. ಸೊ ಕೊಟ್ಟಂತಹ 4 ಆಪ್ಷನ್ಗಳಲ್ಲಿ ಬೋಧನಾ ವಿನ್ಯಾಸದ ಸರಿಯಾದ ಹಂತ ಅದು ವಿಶ್ಲೇಷಣೆ, ನಂತರ ವಿನ್ಯಾಸ, ಅಭಿವೃದ್ಧಿ, ಅನುಷ್ಠಾನ, ಮೌಲ್ಯಮಾಪನ. ಸರಿಯಾದಂಥ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 141. ಗುರಿ ಮತ್ತು ಉದ್ದೇಶಗಳ ನಡುವಿನ ಕೊಂಡಿಯಾಗಿರುವುದು. ಆಪ್ಷನ್ 1 ಬೋಧನಾ ವಿಧಾನ, ಆಪ್ಷನ್ 2 ಪಠ್ಯಕ್ರಮ, ಆಪ್ಷನ್ 3 ಶಿಕ್ಷಕ, ಆಪ್ಷನ್ 4 ವಿದ್ಯಾರ್ಥಿ. ಸರಿಯಾದಂಥ ಉತ್ತರ ಆಪ್ಷನ್ 1 ಬೋಧನಾ ವಿಧಾನ. ಪ್ರಶ್ನೆ ಸಂಖ್ಯೆ 142. ಸಮಾಜದ ಬೇಡಿಕೆಗಳು ಮತ್ತು ಶಿಕ್ಷಣದ ಗುರಿಗಳನ್ನು ಸಾಧಿಸಲು ಸ್ಪರ್ಧಾತ್ಮಕ ಸಾಂಪ್ರದಾಯಿಕ ತರಗತಿಗಳಿರುವ ಪರ್ಯಾಯ. ಆಪ್ಷನ್ 1 ಒಳನೋಟ ಕಲಿಕೆ, ಆಪ್ಷನ್ 2 ಸ್ವಕಲಿಕೆ, ಆಪ್ಷನ್ 3 ಅನುಭವಾತ್ಮಕ ಕಲಿಕೆ, ಆಪ್ಷನ್ 4 ಸಹಕಾರ ಕಲಿಕೆ. ಸರಿಯಾದಂಥ ಉತ್ತರ ಆಪ್ಷನ್ 4 ಸಹಕಾರ ಕಲಿಕೆ. ಪ್ರಶ್ನೆ ಸಂಖ್ಯೆ 143. ಅನುಗಮನ ಮತ್ತು ನಿಗಮನ ಪದ್ಧತಿಯನ್ನು ಉಪಯೋಗ ಮಾಡುವ ಮೂಲಾಂಶವನ್ನು ಈ ಕೌಶಲದಲ್ಲಿ ಬಳಸಲಾಗುತ್ತದೆ. ಆಪ್ಷನ್ 1 ಪ್ರಶ್ನಾ ಕೌಶಲ, ಆಪ್ಷನ್ 2 ಪೀಠಿಕಾ ಕೌಶಲ, ಆಪ್ಷನ್ 3 ಉದಾಹರಣೆಗಳೊಂದಿಗೆ ದೃಷ್ಟಾಂತೀಕರಿಸುವ ಕೌಶಲ, ಆಪ್ಷನ್ 4 ಪ್ರಚೋದನಾ ಬದಲಾವಣೆ ಕೌಶಲ. ಸರಿಯಾದಂಥ ಉತ್ತರ ಆಪ್ಷನ್ 3 ಉದಾಹರಣೆಗಳೊಂದಿಗೆ ದೃಷ್ಟಾಂತೀಕರಿಸುವ ಕೌಶಲ. ಪ್ರಶ್ನೆ ಸಂಖ್ಯೆ 144. ಇದು ಒಂದು ತರಬೇತಿ ತಂತ್ರವೇ ಹೊರತು ಬೋಧನಾ ತಂತ್ರವಲ್ಲ. ಆಪ್ಷನ್ 1 ಅಣುಬೋಧನೆ, ಆಪ್ಷನ್ 2 ರೂಢಿ ಬೋಧನೆ, ಆಪ್ಷನ್ 3 ಗುಂಪು ಬೋಧನೆ, ಆಪ್ಷನ್ 4 ಪರಿಹಾರ ಬೋಧನೆ. ಸರಿಯಾದಂಥ ಉತ್ತರ ಅಣುಬೋಧನೆ. ಅಣುಬೋಧನೆ ಅಂದರೆ ಮೈಕ್ರೋ ಟೀಚಿಂಗ್ ಅಂತ ಹೇಳುವಂಥದ್ದು ಅದು ತರಬೇತಿ ತಂತ್ರ, ಅದು ಬೋಧನಾ ತಂತ್ರವಲ್ಲ. ಪ್ರಶ್ನೆ ಸಂಖ್ಯೆ 145. ವಿದ್ಯಾರ್ಥಿಯು ತುಘಲಕ್ನು ರಾಜಧಾನಿ ಬದಲಾವಣೆ ಮಾಡಲು ಕಾರಣಗಳನ್ನು ಕೊಡುವುದು ಈ ಉದ್ದೇಶದ ಅಡಿಯಲ್ಲಿ ಬರುತ್ತದೆ. ಆಪ್ಷನ್ 1 ಜ್ಞಾನ, ಆಪ್ಷನ್ 2 ತಿಳುವಳಿಕೆ, ಆಪ್ಷನ್ 3 ವಿಮರ್ಶಾತ್ಮಕ ಚಿಂತನೆ, ಆಪ್ಷನ್ 4 ಕೌಶಲ. ಸರಿಯಾದಂಥ ಉತ್ತರ ಆಪ್ಷನ್ 2 ತಿಳುವಳಿಕೆ. ಪ್ರಶ್ನೆ ಸಂಖ್ಯೆ 146. ಆಡಳಿತದ ಸಂಘಟನೆ ಮತ್ತು ಕಾರ್ಯಗಳ ಸಂಬಂಧವನ್ನು ತೋರಿಸುವ ಪಟ. ಆಪ್ಷನ್ 1 ಕೋಷ್ಟಕದ ಪಟ, ಆಪ್ಷನ್ 2 ಕಾಲಾನುಕ್ರಮ ಪಟ, ಆಪ್ಷನ್ 3 ಹರಿವು ಪಟ, ಆಪ್ಷನ್ 4 ವಿಷಯ ಪಟ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಹರಿವು ಪಟ. ಪ್ರಶ್ನೆ ಸಂಖ್ಯೆ 147. ಒಂದು ಪ್ರದೇಶದ ಭೌಗೋಳಿಕ ಲಕ್ಷಣಗಳನ್ನು ತೋರಿಸುವಂತಹ ಭೂಪಟದ ವಿಧ. ಆಪ್ಷನ್ 1 ಚಿತ್ರಾತ್ಮಕ ಭೂಪಟ, ಆಪ್ಷನ್ 2 ಐತಿಹಾಸಿಕ ಭೂಪಟ, ಆಪ್ಷನ್ 3 ಸಮತಲ ಭೂಪಟ, ಆಪ್ಷನ್ 4 ತಗ್ಗುದಿನ್ನೆ ಭೂಪಟ. ಸರಿಯಾದಂಥ ಉತ್ತರ ಆಪ್ಷನ್ 4 ತಗ್ಗುದಿನ್ನೆ ಭೂಪಟ. ಪ್ರಶ್ನೆ ಸಂಖ್ಯೆ 148. ಇವುಗಳನ್ನು ಸಾಹಿತ್ಯಿಕ ಮೂಲಾಧಾರಗಳೆಂದು ಗುರುತಿಸಲಾಗಿದೆ. ಆಪ್ಷನ್ 1 ಧಾರ್ಮಿಕ, ಜಾತ್ಯತೀತ, ವಿದೇಶಿ, ಆಪ್ಷನ್ 2 ಸ್ಮಾರಕಗಳು, ಶಾಸನಗಳು, ನಾಣ್ಯಗಳು, ಆಪ್ಷನ್ 3 ಮೌಖಿಕ, ಬರವಣಿಗೆ, ಚಿತ್ರ, ಆಪ್ಷನ್ 4 ದೇವಸ್ಥಾನ, ಮಸೀದಿ, ಚರ್ಚ್. ಸರಿಯಾದಂಥ ಉತ್ತರ ಆಪ್ಷನ್ 3 ಮೌಖಿಕ, ಬರವಣಿಗೆ, ಚಿತ್ರ. ಪ್ರಶ್ನೆ ಸಂಖ್ಯೆ 149. ಶಾಲಾ ತರಗತಿಯಲ್ಲಿ ಕಂಡುಬರುವ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾದ ಸಂಶೋಧನೆ. ಆಪ್ಷನ್ 1 ಮೂಲಭೂತ ಸಂಶೋಧನೆ, ಆಪ್ಷನ್ 2 ಅನ್ವಯಿಕ ಸಂಶೋಧನೆ, ಆಪ್ಷನ್ 3 ಕ್ರಿಯಾ ಸಂಶೋಧನೆ, ಆಪ್ಷನ್ 4 ತುಲನಾತ್ಮಕ ಸಂಶೋಧನೆ. ಸರಿಯಾದಂಥ ಉತ್ತರ ಆಪ್ಷನ್ 3 ಕ್ರಿಯಾ ಸಂಶೋಧನೆ. ಪ್ರಶ್ನೆ ಸಂಖ್ಯೆ 150. ಪ್ರಬಂಧ ಮಾದರಿ ಪ್ರಶ್ನೆಯ ಒಂದು ಮಿತಿ. ಆಪ್ಷನ್ 1 ಈ ರೀತಿಯ ಪರೀಕ್ಷಾ ಪ್ರಶ್ನೆಗಳನ್ನು ರಚಿಸುವುದು ಸುಲಭ, ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಲು ಸಮಯ ಜಾಸ್ತಿ ಬೇಕು. ಆಪ್ಷನ್ 3 ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅವಕಾಶವನ್ನು ಕಲ್ಪಿಸಿದೆ. ಆಪ್ಷನ್ 4 ವಿದ್ಯಾರ್ಥಿಗಳು ಕಾಪಿ ಮಾಡುವ ಸಾಧ್ಯತೆ ತುಂಬ ಕಡಿಮೆ. ಪ್ರಬಂಧ ಮಾದರಿ ಪ್ರಶ್ನೆಯ ಒಂದು ಮಿತಿ ಏನಂತ ಹೇಳಿದರೆ ಆ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಮಯ ಜಾಸ್ತಿ ಬೇಕು. ಸರಿಯಾದಂಥ ಉತ್ತರ ಆಪ್ಷನ್ 2. ಈ ಪ್ರಶ್ನೆಯೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.